ಸಬ್ಸ್ಕ್ರೈಬ್ ಮಾಡಿ ಆಲ್ ಇನ್ ಒನ್ ಕನ್ನಡ ಚಾನೆಲ್. ಸರ್ಕಾರಿ ಸೇವೆಗಳ ವಿಡಿಯೋಗಳನ್ನು ಎಲ್ಲರಿಗಿಂತ ಮೊದಲು ಬೆಲ್ ಐಕಾನ್ ಒತ್ತಿದ್ರೆ ಒಂದು ನೋಟಿಫಿಕೇಶನ್ ಪಡೆಯಲು. ನಮಸ್ಕಾರ ಸ್ನೇಹಿತರೆ, ಆಲ್ ಇನ್ ಒನ್ ಕನ್ನಡ ಚಾನಲ್ಗೆ ತಮಗೆ ಸ್ವಾಗತ. ನಾನು ನಿಮ್ಮ ರಾಜಾ ಸಾಬ್. ಸ್ನೇಹಿತರೆ, ಸೀನಿಯರ್ ಸಿಟಿಜನ್ ಅಂತಂದ್ರೆ 60 ವರ್ಷ ದಾಟಿರ್ತಕ್ಕಂಥ ಹಿರಿಯ ನಾಗರಿಕರಿಗೆ ಸರ್ಕಾರ ಹಲವಾರು ಸೇವೆಗಳನ್ನು, ಹಲವಾರು ಸವಲತ್ತನ್ನು ನೀಡ್ತಾ ಇದೆ. ಹಲವಾರು ಸೇವೆಗಳಲ್ಲಿ ಅವರಿಗೆ ಅವ್ರದೇ ಆದಂಥ ಒಂದು ಡಿಸ್ಕೌಂಟ್ಗಳನ್ನು, ಅವ್ರದೇ ಆದಂಥ ಒಂದು ಲಾಭಗಳನ್ನು ನೀಡ್ತಾ ಇದೆ. ಅದನ್ನು ನಾವು ಪಡೆಯೋದಕ್ಕೆ ಬಹಳ ಈಸಿ ಆದಂಥ ಸ್ಟೆಪ್ಪಲ್ಲಿ ನಾವು ಅದನ್ನು ಮಾಡ್ಬೋದು, ಅಪ್ಲಿಕೇಶನ್ ಹಾಕ್ಬೋದು. ಬಟ್ ಇದನ್ನ ಜನರಿಗೆ ತಲುಪಿಸೋದು ತುಂಬ ಕಷ್ಟ, ಯಾಕಂದ್ರೆ ಬಹಳಷ್ಟು ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಹಾಗಾಗಿ ನೀವೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಬಳಿ ಬರ್ತಕ್ಕಂಥ ಎಲ್ಲ ಸೀನಿಯರ್ ಸಿಟಿಜನ್ಸ್ಗೆ ಈ ಕಾರ್ಡ್ಗಳನ್ನು ಮಾಡಿಕೊಡಿ. ಆದ್ರಿಂದ ಅವರು ಹಲವಾರು ಲಾಭಗಳನ್ನು ಸಹ ಪಡ್ಕೋಬಹುದು. ಅವು ಯಾವ ಲಾಭಗಳು ಅಂತ ಅನ್ನೋದನ್ನು ನಾನು ಸಂಕ್ಷಿಪ್ತವಾಗಿ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ನೋಡಿ, ಈ ಒಂದು ಕಾರ್ಡ್ ಇರೋದ್ರಿಂದ ಇದರಿಂದ ಕರ್ನಾಟಕ ಸರ್ಕಾರ ಅವ್ರಿಗೆ ಏನೆಲ್ಲ ಒಂದು ಬೆನಿಫಿಟ್ಸ್ ಅನ್ನು ನೀಡುತ್ತೆ ಅಂತ ಅನ್ನೋದಾದ್ರೆ, ವಿಮಾನ ಟಿಕೆಟ್ ನಲ್ಲಿ ಅವರಿಗೆ ಸೀನಿಯರ್ ಸಿಟಿಜನ್ ಕೋಟಾ ಅಂತ ಇರುತ್ತೆ, ಅದರಲ್ಲಿ ಅವರಿಗೆ ರಿಯಾಯಿತಿ ಸಿಗುತ್ತೆ. ಅದೇ ರೀತಿ ಟ್ರೈನ್ ಬುಕಿಂಗ್ ಮಾಡ್ತಾರೆ, ಅದರಲ್ಲೇ ಕೂಡ ಅವರಿಗೆ ಸೀನಿಯರ್ ಸಿಟಿಜನ್ ಕೋಟಾ ಫ್ರೀ ಇರುತ್ತೆ. ಫ್ರೀ ಅಂದಲ್ಲ, ಅದು ಒಂದು ಡಿಸ್ಕೌಂಟ್ಸ್ ಇರುತ್ತೆ, ಆ ಡಿಸ್ಕೌಂಟ್ ಕೊಡ್ತಾರೆ. ಆಮೇಲೆ ಬಸ್ ಟಿಕೆಟ್ ಅಲ್ಲಿ ಅವರಿಗೆ ಡಿಸ್ಕೌಂಟ್ ಸಿಗುತ್ತೆ. ಇನ್ಕಮ್ ಟ್ಯಾಕ್ಸ್ ಏನಾದರೂ ಪೇ ಮಾಡ್ತಾ ಇದ್ರೆ ಅದರಲ್ಲೂ ಸಹ ಅವರಿಗೆ ಒಂದು ವಿನಾಯಿತಿ ಇದೆ. ಮತ್ತು ಹಿರಿಯ ನಾಗರಿಕ ಪೋಷಣೆ ಅಂತಂದ್ರೆ 60 ವರ್ಷ ದಾಟಿ ಮೇಲೆ ಸರ್ಕಾರ ಏನೋ ಒಂದು ಪೆನ್ಷನ್ ಟೈಪ್ ಅಲ್ಲಿ ಕೊಡುತ್ತೆ, ಅದು ಸಹ ಇದು ಅವರಿಗೆ ಯೂಸ್ ಆಗುತ್ತೆ. ಅದಲ್ಲದೆ ಅವರಿಗೆ ಬ್ಯಾಂಕ್ ಅಲ್ಲಿ FD ಮಾಡಿದ್ರು ಸಹ ಸೀನಿಯರ್ ಸಿಟಿಜನ್ ಕೋಟಾ ಅಂತಂದ್ರೆ ಸಪರೇಟ್ ಆಗಿ 5% ಎಕ್ಸ್ಟ್ರಾ ಕೊಡ್ತಾರೆ. ಈ ಹಲವಾರು ಸರ್ವಿಸ್ಗಳಲ್ಲಿ BMTC, KSRTC ಈ ರೀತಿ ಹಲವಾರು ಸರ್ವಿಸ್ಗಳಲ್ಲಿ ಕೇವಲ ಈ ಒಂದು ಕಾರ್ಡ್ ಇರೋದ್ರಿಂದ ಅವರು ಇದರ ಲಾಭವನ್ನು ಪಡ್ಕೋಬಹುದು. ಈ ಒಂದು ಕಾರ್ಡ್ ಅನ್ನ ಹೇಗೆಲ್ಲ ನಾವು ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತೋರಿಸ್ತೀನಿ. ಬನ್ನಿ, ಈಗ ಆ ಒಂದು ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ನಿಮಗೆ ಮುಂದಿನ ಹಂತದಲ್ಲಿ ತೋರಿಸ್ತೀನಿ. ನೋಡಿ, ಈಗ ನಾವು ಗೂಗಲ್ ಅಲ್ಲಿ ಹೋಗಿ ಜಸ್ಟ್ ನೀವು ಸೇವಾ ಸಿಂಧು ಅಂದ್ರೆ ಸೇವಾ ಸಿಂಧು ಆಲ್ರೆಡಿ ಸಾಕಷ್ಟು ಸರಿ ನೀವು ನೋಡಿದಿರ. ಸೇವಾ ಸಿಂಧುನಲ್ಲಿ ಹೋಗಿ ನಿಮ್ಮದೇ ಆದಂಥ ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ಅದು ಹೇಗೆಪ್ಪ ಅಂತಂದ್ರೆ ಎಲ್ರಿಗೂ ಗೊತ್ತಿದೆ. ನಾರ್ಮಲ್ ಆಗಿ ಜಸ್ಟ್ ಇಲ್ಲಿ ಕೆಳಗಡೆ ಕ್ರಿಯೇಟ್ ಅಕೌಂಟ್ ಅಂದ್ರೆ ಇದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೀವು ಸರ್ವಿಸ್ ಅನ್ನ ಕಸ್ಟಮರ್ಗೆ ಕೊಡಬಹುದು ಅಥವಾ ನೀವು ಪಡ್ಕೋಬಹುದು. ತುಂಬಾ ಈಸಿ ಆಗಿದೆ. ಜಸ್ಟ್ ನಿಮ್ಮ ಒಂದು ಆಧಾರ್ ನಂಬರ್ ಹಾಕಿ, ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ OTP ಹಾಕಿ, ನಿಮ್ಮ ಮೊಬೈಲ್ ನಂಬರ್ ಹಾಕಿ ಒಂದು ಪಾಸ್ವರ್ಡ್ ಅನ್ನು ಸೆಟ್ ಮಾಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ನೀವು ಅರ್ಜಿ ಸಲ್ಲಿಸುವಾಗ ನಿಮಗೆ ತುಂಬಾ ಈಸಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ನಾನು ಆಲ್ರೆಡಿ ರಿಜಿಸ್ಟರ್ ಮಾಡಿರೋದ್ರಿಂದ ಅಕೌಂಟ್ ಇದೆ, ಹಾಗಾಗಿ ನಾನೀಗ ಡೈರೆಕ್ಟ್ ಆಗಿ ಲಾಗಿನ್ಗೆ ಹೋಗ್ತೀನಿ. ಜಸ್ಟ್ ಈಗ ಒಬ್ಬ ಹಿರಿಯ ನಾಗರಿಕರದು ಒಂದು ಲಾಗಿನ್ ಅನ್ನ ಈಗ ಮಾಡ್ತಾ ಇದ್ದೀವಿ. ಹಾಕಿ ಇಲ್ಲಿ ಗೆಟ್ OTP ಅಂದ್ರೆ ಅವ್ರ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTP ನ ಹಾಕಿ ನಾವು ಲಾಗಿನ್ ಮಾಡ್ಕೋತೀವಿ. ಲಾಗಿನ್ ಮಾಡ್ಕೊಂಡಾದ್ಮೇಲೆ ಆಗಿದೆ ನೋಡಿ, ಈಗ ಲಾಗಿನ್ ಆಗಿದೆ. ಮತ್ತೆ ನಾವು ಡ್ಯಾಶ್ ಬೋರ್ಡ್ ಅಲ್ಲಿ ಬಂದು ಜಸ್ಟ್ ನೀವು ಸೀನಿಯರ್ ಸಿಟಿಜನ್ ಅಂತ ಸರ್ಚ್ ಮಾಡಿದ್ರೆ ಸಾಕು, ಕಾರ್ಡ್ ಅನ್ನು ಕೊಡ್ತಾರೆ. ಅದು ಬಟ್ ಅದು ಡಿಫ್ರೆಂಟ್ ಆಗಿರುತ್ತೆ. ನೀವು ಡಿಪಾರ್ಟ್ಮೆಂಟ್ ಆಫ್ ನಮ್ಮ ಒಂದು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಏನಿದೆ ಆ ಒಂದು ಡಿಪಾರ್ಟ್ಮೆಂಟ್ ಇಂದಾನೇ ಈ ಕಾರ್ಡ್ ಅನ್ನ ಪಡ್ಕೋಬಹುದು. ನೋಡಿ, ಈಗ 2ನೇ ಪೇಜಲ್ಲಿ ಬರುತ್ತೆ ಇದು. ಒಂದು ಸೆಕೆಂಡ್ ನೋಡಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಸಹ ಇದೆ, ಅದು ಇದಕ್ಕೆ ಅನ್ವಯಿಸಲ್ಲ, ಇದು ಬೇರೆ ಕಾರ್ಡ್. ಇಲ್ಲಿದೆ ನೋಡಿ, ಡಿಪಾರ್ಟ್ಮೆಂಟ್ ಆಫ್ ಎಂಪವರ್ಮೆಂಟ್ ಆಫ್ ಡಿಫರೆಂಟ್ಲಿ ಏಬಲ್ಡ್ ಅಂತಂದ್ರೆ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಏನಿದೆ ಆ ಇಲಾಖೆಯಿಂದ ಮಾತ್ರ ನೀವು ಈ ಒಂದು ಸೇವೆಯನ್ನು ಪಡ್ಕೋಬೇಕು. ನಾವು ಇಲ್ಲಿ ಅದನ್ನ ಕ್ಲಿಕ್ ಮಾಡಿ ಆದ್ಮೇಲೆ ನಿಮಗೆ ಈ ರೀತಿ ಒಂದು ಡ್ಯಾಶ್ ಬೋರ್ಡ್ ಬರ್ತದೆ. ಆಟೋಮೆಟಿಕ್ಲಿ ಆಧಾರ್ ಕಾರ್ಡ್ ಇಂದ ರಿಜಿಸ್ಟರ್ ಆಗಿರೋದ್ರಿಂದ ಎಲ್ಲ ಡಾಟಾ ಫೆಚ್ ಆಗಿಬಿಟ್ಟಿರುತ್ತೆ. ಬಟ್ ಅದನ್ನ ನಾವು ಇಲ್ಲಿ ಚೇಂಜಸ್ ಸಹ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ. ಬಟ್ ಏನಂದ್ರೆ ನೇಮ್ ಮತ್ತು ಡೇಟ್ ಆಫ್ ಬರ್ತ್ ಆಸ್ ಪರ್ ಆಧಾರ್ ಆಗಿರ್ಬೇಕು. ಅದನ್ನ ಚೇಂಜ್ ಮಾಡಿದ್ರೆ ನಿಮಗೆ ಕೊನೆ ಹಂತದಲ್ಲಿ ಈ ಅರ್ಜಿಯನ್ನ ಸಂಪೂರ್ಣಗೊಳಿಸಲಾಗಲ್ಲ. ಈಗ ನೋಡಿ, ಆಲ್ರೆಡಿ ಇದು ಅವರ ಒಂದು ವೈಫ್ ನೇಮ್ ಅಲ್ಲಿ ಇದೆ. ಇಲ್ಲಿ ಫೋಟೋ ಇರುತ್ತೆ, ಆಲ್ರೆಡಿ ಆಧಾರ್ ಕಾರ್ಡ್ ಇರ್ತಕ್ಕಂಥ ಫೋಟೋ, ಅದನ್ನ ಬೇಕಿದ್ರೆ ನೀವು ಚೇಂಜ್ ಮಾಡ್ಕೋಬಹುದು. ಇಲ್ಲಿ ಬ್ಲಡ್ ಗ್ರೂಪ್, ಈ ಒಂದು ಅರ್ಜಿ ಸಲ್ಲಿಸೋದಕ್ಕೆ ಆಧಾರ್ ಕಾರ್ಡ್, ಒಂದು ಫೋಟೋ ಮತ್ತು ಬ್ಲಡ್ ಗ್ರೂಪ್ ರಿಪೋರ್ಟ್ ಕಂಪಲ್ಸರಿ ಆಗಿದೆ. ಇದನ್ನ ನೀವು ಯೂಸ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬೇಕು. ಜಸ್ಟ್ ಎಲ್ಲ ಡೀಟೇಲ್ಸ್ ಎಲ್ಲ ಹಾಕಿ, ಅಡ್ರೆಸ್ ಹಾಕಿ, ಕ್ಯಾಪ್ಚರ್ ಕೋಡ್ ಹಾಕಿದ್ರೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತೀವಿ. ಜಸ್ಟ್ 1-2 ನಿಮಿಷದಲ್ಲಿ ಆಗುವಂತ ಕೆಲಸ ಇದು. ಬಹಳ ಈಸಿ ಆಗಿದೆ, ಎಲ್ಲರೂ ಮಾಡ್ಕೋಬಹುದು. ಇಲ್ಲಿ ನೋಡಿ, ಜಸ್ಟ್ ಈಗ ಎಲ್ಲ ಡಾಟಾ ನೆಕ್ಸ್ಟ್ ಪೇಜಿಗೆ ಬಂತು. ಇಲ್ಲಿ ಆಧಾರ್ ಕಾರ್ಡ್ ಮತ್ತು ಬ್ಲಡ್ ಟೆಸ್ಟ್ ರಿಪೋರ್ಟ್ ಅಂದ್ರೆ ಗ್ರೂಪ್ ರಿಪೋರ್ಟ್, ಯಾವ ಗ್ರೂಪ್ ಇವ್ರದ್ದು ಅಂತ ಆ ಗ್ರೂಪ್ ರಿಪೋರ್ಟ್ ಅನ್ನ ನೋಡಿ. ಜಸ್ಟ್ ನಾನು ಆಧಾರ್ ಕಾರ್ಡ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಕೂಡ ಅಡ್ರೆಸ್ ಪ್ರೂಫಿಗೂ ಅದೇ, ID ಪ್ರೂಫಿಗೂ ಎರಡಕ್ಕೂ ಅದೇ ಹಾಕಿದ್ದೀನಿ.
ಮತ್ತು ಇಲ್ಲಿ ಬ್ಲಡ್ ಗ್ರೂಪ್ ರಿಪೋರ್ಟ್ ಬಂದ್ಬಿಟ್ಟು ಇವರೇನು ಹಿರಿಯ ನಾಗರಿಕರು ತಂದು ಕೊಟ್ಟಿದ್ರು ಆ ಒಂದು ರಿಪೋರ್ಟನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ರಿಪೋರ್ಟನ್ನು ಅಪ್ಲೋಡ್ ಮಾಡಿ ಆದಮೇಲೆ ಇ ಸೈನ್ ಅಂತ ಬರುತ್ತೆ. ಇಲ್ಲಿ ಇ ಸೈನ್ ಅನ್ನೋದನ್ನು ನೀವು ಜಸ್ಟ್ ಕಸ್ಟಮರ್ ಒಂದು ಆಧಾರ್ ನಂಬರನ್ನು ಹಾಕಿ OTP ಹಾಕಿದರೆ ಆಯಿತು, ನಿಮ್ಮದು ಇ ಸೈನ್ ಕಂಪ್ಲೀಟ್ ಆಗುತ್ತೆ. ಬಟ್ ಇಲ್ಲಿ ನೇಮ್ ಮತ್ತು ಡೇಟ್ ಆಫ್ ಬರ್ತಲ್ಲಿ ಯಾವುದೇ ರೀತಿಯಂತೆ ಚೇಂಜಸ್ಸನ್ನು ನೀವು ಮಾಡಿರಬಾರ್ದು. ನೋಡಿ, ಈಗ ನಾವು OTPಯನ್ನು ಹಾಕಿದ್ದೀವಿ, ಹಾಕಿ ವ್ಯಾಲಿಡಿಟಿ ನೋಡಿ ಇ ಸೈನ್ ಕಂಪ್ಲೀಟ್ ಆಯಿತು. ಈಗ ನಾವು ಜಸ್ಟ್ ಏನಿಲ್ಲ ಅಕ್ನಾಲೇಜ್ಮೆಂಟನ್ನು ಪ್ರಿಂಟ್ ತಗೊಳ್ಳೋದು. ಈ ಅಕ್ನಾಲೇಜ್ಮೆಂಟ್ ಬಂದ್ಬಿಟ್ಟು 21 ದಿವಸದ ಒಳಗಡೆ ಈ ಒಂದು ಕಾರ್ಡು ಜನರೇಟ್ ಆಗುತ್ತೆ. ಇದು ಅಡ್ರೆಸ್ಸಿಗೆ ಸಹ ಬರುತ್ತೆ. ಅಡ್ರೆಸ್ಸಿಗೆ ಬರೋದು ಲೇಟ್ ಆದರೆ ನೀವು ಆನ್ಲೈನಲ್ಲಿ ಕೂಡ ಇದನ್ನು ಪ್ರಿಂಟ್ ತೆಗಿಬೋದು. ಜಸ್ಟ್ ಸಿಂಪಲ್ ಆಗಿದೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಹಿರಿಯ ನಾಗರಿಕರಿಗೆ ಇದನ್ನೆಲ್ಲ ತಲುಪಿಸ್ತೀರ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.